Popularity, sir, forget popularity, sir. The way people loved me, I was overwhelmed. Okay. I was not exposed to that. And ತುಂಬಾ ಪ್ರೀತಿ ಕೊಟ್ಟರು. ಎಲ್ಲ ಆಯ್ತು, ಬಂದೆ, ವರ್ಕೌಟ್ ಮಾಡಬೇಕು, ಜಿಮ್ ಮಾಡಬೇಕು, ಬಾಡಿ ಬೆಳೆಸಬೇಕು, ಎಲ್ಲ ಮಾಡಿದೆ. ಒಂದು ದಿನಕ್ಕೆ 7 hours ವರ್ಕೌಟ್ ಮಾಡಿದ್ದೆ ಸರ್. ಬೆಳಗ್ಗೆ 3:30 ಗಂಟೆ, ಸಂಜೆ 3:15 ತಾಸು ದಿನಕ್ಕೆ ಮಾಡ್ತಾ ಇದ್ದೆ. ಅಂದ ನೋಡಿ ಮೀನಿಗೆ ಸ್ವಿಮ್ಮಿಂಗ್ ಬರದೆ ಹೋಯ್ತು, ಆ ಬಿಂಕ ನೋಡಿ ನಾನು ಕಬಡ್ಡಿ ಮ್ಯಾಚ್ ಸೋತು ಆಯ್ತು. ಅಲ್ಲಿವರೆಗೂ ಒಂದು 3 ತಿಂಗಳು ಸರ್ ನಾವು ಮಜಾ ಟಾಕೀಸ್ಗೆ ಒಂದು 10-15 ಮೀಟಿಂಗ್ಗಳು, ಒಂದಷ್ಟು ಸ್ಕ್ರಿಪ್ಟ್ಗಳು ಎಲ್ಲ ಮಾಡ್ತಾ ಇದೀವಿ. ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿ. ಈ ಖ್ಯಾತಿಯ ಉತ್ತುಂಗದಲ್ಲಿರುವಂತ ಅಪ್ಪ, ಈ ಮಗನಿಗೆ ಕಷ್ಟ ಆಗಲ್ವಾ ಅದು? ಮ್ಯಾಗೆ ಹಚ್ಚ ಹಚ್ಚಗೆ ಹಾದಿ ತೆರೆದಾವೆ, ಆ ಹಾದಿ ಅಕ್ಕ ಪಕ್ಕ ಬಳ್ಳಿ ಬೆಳೆದಾವೆ. ಇವಾಗ ನನಗೆ ಒಂದು ಕೊರಗು, ಒಂದು ಆಸೆ ಏನಂದ್ರೆ ನಮ್ಮ ಅಪ್ಪ ಮಾಡಿದಂಥ ಸಿನಿಮಾಗಳು ಮಾಡಬೇಕು ಅಂತ. ಅದೊಂದು ಕೊರಗಿದೆ, ನಂಗೆ ಸಿಕ್ಕಿಲ್ಲ. ಅಂದ್ರೆ ಕಂಟೆಂಪ್ರರಿ ಸ್ಟೈಲ್ ಸಿನಿಮಾಗಳು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು, ಕಾದಂಬರಿ ಆಧಾರಿತ ಸಿನಿಮಾಗಳು, ಆಕ್ಟಿಂಗ್ ಗೆ ಸ್ಕೋಪ್ ಇರುವಂತ ಸಿನಿಮಾಗಳು, ಈ ಒಡಿ ಬಡಿ ಕಡಿ ಎಲ್ಲ ಸಾಕಾಗಿದೆ. ಮುದ್ದಾಗಿ ಮಾತಾಡಿ ಜೊತೆಯಾಗಿ ಓಡಾಡಿ ನಾನಿಲ್ಲದಿರುವಾಗ ಗುಟ್ಟಾಗಿ ಗೋಳ ಬಿಟ್ಟು ಜೋಡಿ ಬಿಟ್ಟು ಪೂರೆಂದು ಹಾರೋಯ್ತು. ಇದ್ದಕ್ಕಿದ್ದಾಗೆ ಅಪ್ಪ ತೀರ್ಕೊಂಡಾಗ ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡ್ತಾರೆ ಸರ್? ನನಗೆ ತುಂಬಾ ಕೆಲವು ವಿಚಾರಗಳಲ್ಲಿ ತುಂಬಾ ಸಿಟ್ಟಿದೆ ಸರ್. ಇಂಡಸ್ಟ್ರಿ ಅಂತ ಹೇಳಲ್ಲ, ಜವಾಬ್ದಾರಿ ವಿಚಾರವಾಗಿ ದೊಡ್ಡವ್ರು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಸಡನ್ ಆಗಿ ನನ್ನ ಮನೆಯ ಕಾಂಪೌಂಡ್ ಬಿದ್ದೋಯ್ತು. ಇವಾಗ ನಾನು ಮನೆಯನ್ನ ಕಾಪಾಡಬೇಕು. ಪಾಪ್ಯುಲಾರಿಟಿ, sir, forget popularity, sir. The way people loved me, I was overwhelmed. Okay. I was not exposed to that. And ತುಂಬಾ ಪ್ರೀತಿ ಕೊಟ್ಟರು. ಎಲ್ಲ ಆಯ್ತು, ಬಂದೆ, ವರ್ಕೌಟ್ ಮಾಡಬೇಕು, ಜಿಮ್ ಮಾಡಬೇಕು, ಬಾಡಿ ಬೆಳೆಸಬೇಕು, ಎಲ್ಲ ಮಾಡಿದೆ. ಒಂದು ದಿನಕ್ಕೆ 7 hours ವರ್ಕೌಟ್ ಮಾಡಿದ್ದೆ ಸರ್. ಬೆಳಗ್ಗೆ 3:30 ಗಂಟೆ, ಸಂಜೆ 3:15 ತಾಸು ದಿನಕ್ಕೆ ಮಾಡ್ತಾ ಇದ್ದೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದು ಒಂದು ದಿನ ನನ್ನ ಹೆಂಡತಿಗೆ, ಅವಳಿಗೇನು ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ತುಂಬಾ ಆಸೆ. ಇಡೀ ಮನೆ ಅವಳೆ ಸಾರಿಸಿ ಗೂಡಿಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ವಾಷಿಂಗ್ ಮಿಷಿನ್ ಇದ್ರು ಬಟ್ಟೆ ಒಗೆದು ಎಲ್ಲ ಮಾಡಿ, ಶಿ ವಾಂಟೆಡ್ ಟು ಕೀಪ್ ಹರ್ ಸೆಲ್ಫ್ ಫಿಸಿಕಲಿ ಫಿಟ್. ಸರಿ, ಒಂದಿನ ಬಂದ್ವಿ, ಸ್ಕ್ಯಾನ್ ಕರ್ಕೊಂಡೋದ್ವಿ. ಸ್ಕ್ಯಾನ್ ಕರ್ಕೊಂಡೋದಾಗ ಅದು ಅರ್ಜೆಂಟಾಗಿ ನೀವು ಡಾಕ್ಟರ್ ಹತ್ರ ಮೀಟ್ ಮಾಡಬೇಕು ಅಂತ ಸ್ಕ್ಯಾನ್ ಮಾಡಿದವ್ರು ಹೇಳಿದ್ರು. ಡಾಕ್ಟರ್ ಹತ್ರ ಹೋದ್ವಿ. ಹೋಗಿದ ತಕ್ಷಣ ಯು ಹ್ಯಾವ್ ಟು ಗೆಟ್ ಅಡ್ಮಿಟೆಡ್, ದೇರ್ ಇಸ್ ನೋ ವೇ ವಿ ಕ್ಯಾನ್ ಡಿಲೇ. ಇವಳು ಅಳು, ಸಿಸೇರಿಯನ್ ನಾನು ಮಾಡಿಸ್ಕೊಡಲ್ಲ, ನನ್ನದೇ ಎಲ್ಲದಕ್ಕೂ ಒಂದು ಕಾರಣ ಇರುತ್ತಮ್ಮ. ಡಿಸೆಂಬರ್ 10ನೇ ತಾರೀಕು ಅವತ್ತು. ಮುಂದೆ ನೋಡು, ನಂದು 28, 2/8/10/1, ಅಪ್ಪಂದು ಮೇ 19, 1/9/10/1, ಅಮ್ಮಂದು ಜಾನ್ವರಿ 10, 1/0/1. ಇವನು ಡಿಸೆಂಬರ್ 10ಕ್ಕೆ ಹುಡ್ತಾ ಇದ್ದಾನೆ, 1/0/1. ನನ್ನ ಪಿಕ್ಚರ್ ರಿಲೀಸ್ 2/8/1. ಏನೋ ಒಂದು ಕಾರಣ ಇದೆ ಕಣೆ, ಧೈರ್ಯವಾಗಿ ಹೋಗೋಣ ಬಾ ಅಂದ್ಬಿಟ್ಟು ಹೋದ್ವಿ. ಶಿ ವಾಸ್ ಪ್ರಿಪೇರ್ಡ್ ಫಾರ್ ದ ಹೋಲ್ ಥಿಂಗ್. ಅಲ್ಲಿವರೆಗೂ ಒಂದು 3 ತಿಂಗಳು ಸರ್ ನಾವು 3 ತಿಂಗಳು ನಾವು ಮಜಾ ಟಾಕೀಸ್ಗೆ ಒಂದು 10-15 ಮೀಟಿಂಗ್ಗಳು, ಒಂದಷ್ಟು ಸ್ಕ್ರಿಪ್ಟ್ಗಳು ಎಲ್ಲ ಮಾಡ್ತಾ ಇದೀವಿ. ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿ. ಇದೇನ್ ಗುರು ಅಂದ್ಕೊಂಡು ಬೇಜಾರಾಗ್ಬಿಟ್ಟಿದೆ ನಾನು. ಸೊ ಆಯ್ತು ಅಂದ್ಬಿಟ್ಟು ಐ ಕಾನ್ಸಂಟ್ರೇಟೆಡ್ ಆನ್ ಮೈ ಫ್ಯಾಮಿಲಿ. ಅದಾದ್ಮೇಲೆ ಸರಿ, ಹಾಸ್ಪಿಟಲ್ಗೆ ಹೋಗಿ ಅವಳನ್ನ ಪ್ರಿಪೇರ್ ಮಾಡಿದ್ರು. ಐ ವಾಸ್ ದೇರ್ ಇನ್ ದ ಹಾಸ್ಪಿಟಲ್, OT. ಅವಳಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಅವಳ ಪಕ್ಕದಲ್ಲೇ ಇದ್ದೆ ನಾನು. ಆಪರೇಷನ್ ಫುಲ್ ನೋಡಿದೆ, ಎಲ್ಲ ಆಯ್ತು. ಮಗುನ್ ತೆಗಿತಾರೆ ಸರ್. ತೆಗೆದಾಗ ಆಪರೇಷನ್ ನೋಡಿದ ನಾನು ಎರಡು ಮಕ್ಕಳಿಗೆ ನಾನು ಆಪರೇಷನ್ ಥಿಯೇಟರ್ ಇದ್ದೆ. ಇಲ್ಲ, ನಾನು ಐ ವಾಸ್ ದೇರ್ ವಿತ್ ಹರ್. ಅವಳ ಹತ್ರ ಫುಲ್ ಮಾತಾಡ್ಕೊಂಡು, ಆಪರೇಷನ್ ನೋಡ್ಕೊಂಡು, ಅಂಬಲಿಕಲ್ ಕಾರ್ಡ್ ನಾನೇ ಕಟ್ ಮಾಡಿ, ಬಳ್ಳಿ ಎಲ್ಲ ಮಾಡಿದೆ. ಹಿಂಗ್ ಮಗು ಎತ್ಕೊಂಡ್ರು ಸರ್, ಇಲ್ಲಿಂದ ಇಲ್ಲಿವರೆಗೂ ಸರ್, ನೀಲಿ ಕಲರ್ ಮಗು ಸರ್, ಬ್ಲೂ. ಅಳೋದಕ್ಕೆ ಶುರು ಆಯ್ತು ಸರ್. ಗ್ರಾಫಿಕ್ಸ್ ಹಂಗೆ ಬೆಳ್ಳಗಾಯ್ತು ಸರ್, CG ಮಾಡ್ದಂಗೆ. ಆಮೇಲೆ ಡಾಕ್ಟರ್ ಹೆಂಗೆ ಗೊತ್ತಾ ಸರ್, ನಾನು ನೋಡ್ತಾ ಇದ್ದೀನಿ, ಏನಿದು ನೀಲಿ ಕಲರ್, ಬ್ಲೂ ಕಲರ್, ಒಳ್ಳೆ ಅವತಾರ್ ಪಿಕ್ಚರ್ ಅಲ್ಲಿ ಬರುತ್ತಲ್ಲ ಆ ತರ ಮಗು. ಅಳೋದಕ್ಕೆ ಶುರು ಆಯ್ತು. ಉಸಿರು ತಗೋತಲ್ಲ, ಉಸಿರು ತಗೊಂಡಿದ ತಕ್ಷಣ ತಲೆಯಿಂದ ಹಂಗೆ ಕಲರ್ ಚೇಂಜ್ ಸರ್, ಬೆಳ್ಳಗಾಯ್ತದು. ಕರೆಕ್ಟಾಗಿ 2.5 kg ಇದ್ದ. 2, 5, 7 ನನ್ನ ನಂಬರ್, ಲಕ್ಕಿ ನಂಬರ್.
ನಾನು ಇಟ್ಸ್ ಅ ಬಾಯ್ ಅಂತಂದ್ರು. ಸುಗ್ರೀವ ಅಂತಂದ್ರೆ, ಓ ಆಗ್ಲೇ ಹೆಸರಿಟ್ಟಿದ್ದೀರಾ ನೀವು ಅಂತಂದ್ರು. ಹೌದು ಮ್ಯಾಮ್, ಸುಗ್ರೀವ ಅಂತ ಇಡೋಣ ಅಂತ ಇದೀನಿ ಅಂತ. ಏನು ಸುಜಾ ಮತ್ತೆ ಗ್ರೀಷ್ಮ, ಸುಗ್ರೀವ ಇಡೋಣ ಅಂತ. ಸರಿ ಓಕೆ ಫೈನ್ ಅಂದ್ರು. ನಂಗೆ ಖುಷಿ ಇತ್ತು. ನನಗೆ ಫಸ್ಟ್ ಏನಂದ್ರೆ ನಮ್ಮಪ್ಪ ಬಂದ ಮನೆಗೆ ವಾಪಸ್ ಅನ್ನೋ ಖುಷಿ. ಸರಿ ಆಯ್ತು ಅಂದ್ಬಿಟ್ಟು ಅದೆಲ್ಲ ಆಯ್ತು. ಮಗುನೆಲ್ಲ ಕ್ಲೀನ್ ಮಾಡಿದ್ರು, ಕರ್ಕೊಂಬಂದು ತೋರಿಸ್ದೆ. ಗಂಡು ಮಗು ಅಂತ ಎಲ್ಲರೂ ಕೊಡು ಇಲ್ಲ ಕ್ಲೀನ್ ಆಗ್ಬೇಕು, ಒಂದು ನಿಮಿಷ ಇರಿ ಅಂದ್ಬಿಟ್ಟು ಹೋಗಿ ಮತ್ತೆ ಡಾಕ್ಟರ್ ಹತ್ರ ಕೊಟ್ಟು ಡ್ರೆಸ್ ಚೇಂಜ್ ಮಾಡಿ ಹಿಂಗೆ ಬಂದೆ. ಫೋನು ಫಸ್ಟ್ ಫೋನು ಪರಮ್ಮು ಫೋನ್, ಕಂಗ್ರ್ಯಾಚುಲೇಷನ್ ಸುಜನ್, ಮಜಾ ಟಾಕೀಸ್ ಅಪ್ರೂವ್ಡ್ ಅಂದ್ರು. ನನ್ನ ಮಗ ಹೊಡೆದ ನನಗೆ, ಲಕ್ಕಿ ಹ್ಯಾಂಡ್ ಅಂತ. ಅಲ್ಲಿಂದ ಶುರು ಆಯ್ತು ಸರ್. ಪರ 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 ಹೆಂಗ್ ಹೋಯ್ತು. ಅದೇನ್ 32 ಎಪಿಸೋಡ್ಸ್ ನಂಗೆ ಆಕ್ಚುಲಿ ಫಸ್ಟ್ ಹೇಳಿದ್ದು 50 ಎಪಿಸೋಡ್ಸ್ 1 ಇಯರ್ ಸರ್. 1 ಇಯರ್ ಮಾಡೋಣ ಅಂತ ಹೇಳಿದ್ರು ಸರ್. ಆಮೇಲೆ ನೋಡಿದ್ರೆ ಕಾಂಟ್ರಾಕ್ಟ್ ನೋಡಿದ್ರೆ 32 ಎಪಿಸೋಡ್ ಕೊಟ್ಟಿದ್ರು. ನಾನು ಅಪ್ಸೆಟ್ ಆಗ್ಬಿಟ್ಟೆ. ಏನಿದು ಹಿಂಗೆ ಹೇಳಿದಿರಾ, ನನಗೆ ಇನ್ನೊಂದು ಬೇರೆ ಚಾನೆಲ್ ಆಫರ್ ಕೊಟ್ಟಿದ್ದಾರೆ, ದೇ ಆರ್ ರೆಡಿ ಫಾರ್ 50-60 ಎಪಿಸೋಡ್ಸ್. ನೀವು ನೋಡಿದ್ರೆ 30 ಫಾರ್ಮ್ಯಾಲಿಟಿ ಇದು ಮಾಡಿ ಪರವಾಗಿಲ್ಲ, ಆಮೇಲೆ ಮುಂದಕ್ಕೆ ಹೋಗೋಣ. ಒಂದು 4 ವಾರ ಆಗಿದ ತಕ್ಷಣ ಒಳ್ಳೆ ಓಪನಿಂಗ್ ತಗೋದು. ಇಮಿಡಿಯೇಟ್ 92 ಎಪಿಸೋಡ್ಸ್ಗೆ ಕನ್ವರ್ಟ್. ಅಲ್ಲಿಂದ ಹೋಯ್ತು. ಆಮೇಲೆ ಕಂಟಿನ್ಯೂಸ್ 6 ವರ್ಷ ನಡೆಯುತ್ತೆ ಒಂದು ಶೋ. ಇವಾಗ ಮೊನ್ನೆ ಮಾಡಿದ್ದು 10 ವರ್ಷ, ಅಂದ್ರೆ 10 years ಆಫ್ ಮಜಾ ಟಾಕೀಸ್. ಅಲ್ಲಿವರೆಗೂ ತಗೊಂಬಂತು. ಎಂತೆಂಥ ಒಂದು ಎಕ್ಸ್ಪೆರಿಮೆಂಟ್ಗಳು ಮಾಡ್ಬಿಟ್ವಿ ಅಂದ್ರೆ ಫ್ಯಾಂಟಾಸ್ಟಿಕ್. ದಟ್ ವಾಸ್ ನಥಿಂಗ್ ಟು ಬೀಟ್. ನೀವು ಹೇಳ್ತಿರಲ್ಲ ಬಿಯಾಂಡ್ ಲಿಮಿಟ್. ಎಸ್, ಈ ಖ್ಯಾತಿಯ ಉತ್ತುಂಗದಲ್ಲಿರುವಂಥ ಅಪ್ಪ, ಈ ಮಗನಿಗೆ ಕಷ್ಟ ಆಗಲ್ವ ಅದು? ಅಷ್ಟು ಖ್ಯಾತಿ ಪಡೆದರೆ ನಾನು ಹೇಗೆ ಜನ ನೋಡೋ ರೀತಿಯಾಗಲಿ, ನಾನು ಬೆಳಿಬೇಕು ಅಂತ ಹೇಳೋದಾಗಲಿ. ಅಮ್ಮ ಬೇರೆ, ಹೌದು ಅಪ್ಪ ಅಮ್ಮ ಇಬ್ರು. ಇವಾಗ ನನಗೆ ಒಂದು ಕೊರಗು, ಒಂದು ಆಸೆ ಏನಂದ್ರೆ ನಮ್ಮಪ್ಪ ಮಾಡಿದಂಥ ಸಿನಿಮಾಗಳು ಮಾಡಬೇಕು ಅಂತ. ಅದೊಂದು ಕೊರಗಿದೆ, ನಂಗೆ ಸಿಕ್ಕಿಲ್ಲ. ಅದೊಂದು ಆಸೆ ಇದೆ ನಾನು ಮಾಡಬೇಕು ಅಂತ. ಅಂದ್ರೆ ಕಂಟೆಂಪ್ರರಿ ಸ್ಟೈಲ್ ಸಿನಿಮಾಗಳು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು, ಕಾದಂಬರಿ ಆಧಾರಿತ ಸಿನಿಮಾಗಳು, ಆಕ್ಟಿಂಗಿಗೆ ಸ್ಕೋಪ್ ಇರುವಂಥ ಸಿನಿಮಾಗಳು. ಈ ಒಡಿ ಬಡಿ ಕಡಿ ಎಲ್ಲ ಸಾಕಾಗಿದೆ. ಅಂದ್ರೆ ಲವ್ ಸೀನ್ಗಳು ಮಾಡೋದು, ಮರ ಸುತ್ತೋದು, ಅಲ್ಲೆಲ್ಲ ಫಾರಿನಲ್ಲಿ ಶೂಟಿಂಗ್ ಮಾಡೋದು, ಅದು ಜನರಿಗೆ ತುಂಬಾ ಸಿಕ್ಬಿಟ್ಟಿದೆ ಅಂತ ನಾನು ಹೇಳೋದು. ಹೊಸದೇನಾದ್ರೂ ಸಿಗ್ಬೇಕು, ಕಂಟೆಂಟ್ ಓರಿಯೆಂಟೆಡ್. ಸೊ ಈ ಥರದ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇರೋದು. ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಮ್ಯಾಚ್ ಅಪ್ ಟು ದೇರ್ ಎಬಿಲಿಟಿ. ಯಾಕಂದರೆ ನಮ್ಮಪ್ಪ ತುಂಬ ಒಂದೊಂದು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡುವಂಥ ಸಿನಿಮಾಗಳೇ ಮಾಡಿರೋದು. ಇಟ್ ಇಸ್ ನಾಟ್ ಸಮಥಿಂಗ್ ಏನೋ ಒಂದು ಮಾಡ್ಬಿಡೋಣ ಕಮರ್ಷಿಯಲಿ. ನಮ್ಮಪ್ಪ ಹಂಗೆ ಮಾಡೋಂಗಿದ್ರೆ ಅವರ ಟೈಮಲ್ಲಿ ಹೈಯೆಸ್ಟ್ ಪೇಮೆಂಟ್ ತೊಗೊಂಡಂಥ ಆರ್ಟಿಸ್ಟ್. ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿದ್ದು ಕನ್ನಡದಲ್ಲಿ. ಅವರು ಅಷ್ಟು ಸಾಧನೆ ಮಾಡಿದ್ದಾರೆ. ಬಟ್ ಒನ್ ಥಿಂಗ್ ವಿಚ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಸ್, ಅವ್ರು ತೀರ್ಕೊಳ್ಳೋದಕ್ಕೆ ಮುಂಚೆನೂ ನಾನು ಇಲ್ಲೇ ಯಾವುದೋ ಒಂದು ಇಂಟರ್ವ್ಯೂ ಮಾಡಿದಾಗ ಲೋಕೇಶ್ ಅವರು ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರು. ನನಗೆ ಸಾಧನೆಗಿಂತ ಗೊತ್ತಿಲ್ಲ, ನಾನು ತೀರ್ಕೊಂಡ್ಮೇಲೆ ನನ್ನ ಹೆಸರಲ್ಲಿ ಒಂದು ಸಪ್ತಾಹ ಆದ್ರೂ ಮಾಡ್ಬೋದು, ಅಷ್ಟು ಒಳ್ಳೆ ಸಿನಿಮಾಗಳು ಮಾಡಿದೀನಿ, ಅಷ್ಟಾದ್ರೂ ಒಳ್ಳೆ ಸಿನಿಮಾಗಳು ಮಾಡಿದೀನಿ. ನನ್ಗದ್ ಕಿವಿಲಿತ್ತು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾನು ಲೋಕೇಶ್ ಸಪ್ತಾಹ ಅಂತ ಮಾಡಿದೆ HN ಕಲಾಕ್ಷೇತ್ರದಲ್ಲಿ. ಅವರು ದಿ ಬೆಸ್ಟ್ 7 ಸಿನಿಮಾಸ್ ತಗೊಂಡ್ಬಂದು ಹಾಕಿದೆ. ಸೊ ಆ ಥರ ನನಗೆ ನನ್ನ some point of time when I'm sitting on an easy chair or when I'm no more, when somebody asks my son what are you proud of ಅಂತ, ನಂದು ಒಂದು 7 ವಿಚಾರಗಳನ್ನು ಹೇಳಿದ್ರೆ ಸಾಕು ಅಂತ ನಾನು ಹೇಳ್ತೀನಿ. ನಮ್ಮಪ್ಪ ನನ್ನ ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಮಜಾ ಟಾಕೀಸ್ ಮಾಡಿದ್ರು, ಒಂದು ಸಂಸ್ಥೆ ಮಾಡಿದ್ರು, ಈ ಥರದ್ದು ಒಂದು 7 ಕ್ವಾಲಿಟೀಸ್ ಇದ್ರೆ ಸಾಕು. ಅದಾಗಿದೆ ಗೊತ್ತಿಲ್ಲ, ನಾನೇ ಹೇಳ್ಬೋದು. ಸೊ ಈ ಥರದ್ದು ಒಂದು ಇದ್ದಕ್ಕಿದ್ದಾಗೆ ಅಪ್ಪ ತೀರ್ಕೊಂಡಾಗ ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡ್ತೀನಿ ಸರ್? ನನಗೆ ತುಂಬ ಕೆಲವು ವಿಚಾರಗಳಲ್ಲಿ ತುಂಬ ಸಿಟ್ಟಿದೆ ಸರ್. ಇಂಡಸ್ಟ್ರಿ ಅಂತ ಹೇಳಲ್ಲ, ಜವಾಬ್ದಾರಿ ವಿಚಾರವಾಗಿ ದೊಡ್ಡವ್ರು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಯಾಕಂದ್ರೆ ಲೋಕೇಶ್ ಆಗಲಿ, ಸುಬ್ಬಯ್ಯ ನಾಯ್ಡು ಆಗಲಿ, ಅವ್ರು ಮಾಡಿರುವಂತಹ ಸಾಧನೆ ಕೊಡುಗೆ ಸಣ್ಣದಲ್ಲ ಸರ್. ಅವರ ಹೆಸರಲ್ಲಿ ಒಂದು ರಸ್ತೆ ಇಲ್ಲ ಅನ್ನೋದು ಇವತ್ತಿನವರೆಗೂ ನಂಗೆ ಕೊರಗಿದೆ. ಸುಬ್ಬಯ್ಯ ನಾಯ್ಡು ಅವರ ಹೆಸರಲ್ಲಿ ಒಂದು ಸ್ಮಾರಕ ಇಲ್ಲ ಅನ್ನೋದ್ರ ಬಗ್ಗೆ ನನ್ಗೆ ಇವತ್ತಿನವರೆಗೂ ವಿರೋಧ ಇದೆ. ಯಾಕೆ ಇಟ್ಟಿಲ್ಲ ಇನ್ನ ಅಂತ. ಅಂಡ್ ನಾನು ಹೇಳೋದು, ಲೋಕೇಶ್ ಮುಖ್ಯ ರಸ್ತೆ ಅಂತ ಇಡಬೇಕು ಅಂದಾಗ ಅವಾಗ ಕಾರ್ಪೊರೇಷನ್ ಅಲ್ಲಿ ಅಪ್ರೂವ್ ಆಗಿತ್ತು ಸರ್. ಯಾರೋ ಅಬ್ಜೆಕ್ಷನ್ ಹಾಕಿದ್ರಂತೆ, ವಯಸ್ಸಾದವ್ರು, ಅವ್ರು ಪಾಪ ಯಾರು ಅನ್ನೋದು ಗೊತ್ತಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವ್ರು ಅಬ್ಜೆಕ್ಷನ್ ಹಾಕಿದ್ರಂತೆ ಕತ್ರಗುಪ್ಪೆ ಇಟ್ಕೋಬೇಕು. ಕತ್ರಗುಪ್ಪೆಗೆ ಬೇರೆ ಏನೋ ಒಂದು ಇತಿಹಾಸ ಇದೆ ಅಂತ. ಕತ್ತರಗುಪ್ಪೆ ಏರಿಯಾ ಚೇಂಜ್ ಮಾಡ್ತಾ ಇಲ್ಲ, ಒಂದು ಮುಖ್ಯ ರಸ್ತೆ ಇಲ್ಲಿಂದ ವಿದ್ಯಾಪೀಠವರೆಗೂ ಒಂದು ಹೆಸರಿಡೋಣ ಅಂತ. ಇವತ್ತಿಗೂ ಹೆಸರಿಲ್ಲ ಅದಕ್ಕೆ ನಮ್ಮಪ್ಪ ಇದ್ದಿದ್ದು ಜಾಗ ಇಲ್ಲಿ ಲೋಕೇಶ್ ಮುಖ್ಯ ರಸ್ತೆ ಅಂತ ಇಟ್ರೆ ಏನು ಪ್ರಾಬ್ಲಮು? ಆಮೇಲೆ ಲೋಕೇಶ್ ಅನ್ನೋ ಹೆಸರು ಶಾಶ್ವತವಾಗಿರುತ್ತಲ್ಲ,
ಅದ್ರ ಬಗ್ಗೆ ನನಗೆ ತೀರಾ ಅಂದ್ರೆ ಆಮೇಲೆ ನನ್ನ ತಾಯಿ ಹೋಗದೆ ಇರೋ ಚೀಫ್ ಮಿನಿಸ್ಟರ್ ಇಲ್ಲ, ಕೇಳದೆ ಇರೋ ಮಿನಿಸ್ಟರ್ ಇಲ್ಲ. ನಾನು ಬೇಡ್ಕೊಂಡು ಸರ್ ಪ್ಲೀಸ್ ನಿಮ್ ಇದ್ರಲ್ಲಿ ಮಾಡ್ಕೊಡಿ ಸರ್. ಏನ್ ಸರ್ ಇಲ್ಲಿ ಮೈಸೂರವ್ರು ಸರ್ ನಾವು, ನಮ್ಮ ತಾತನ ಒಂದು ಹೆಸರಿಡಿ ಸರ್, ಸ್ಮಾರಕಕ್ಕೆ ಒಂದು ಪಾರ್ಕ್ಗೆ ಸುಬ್ಬಯ್ಯ ನಾಯ್ಡು ಹೆಸರು ಇರ್ಬೇಕು ಸರ್. ಸುಬ್ಬಯ್ಯ ನಾಯ್ಡು ಹೆಸರಲ್ಲಿ ಇರೋದು ಒಂದು ಸತಿ ಸುಲೋಚನಾ ಹೀರೋ, ಫಸ್ಟ್ ಕನ್ನಡ ಹೀರೋ ಅನ್ನೋ ಒಂದು ಹೆಗ್ಗಳಿಕೆ. ಸ್ಟೇಟ್ ಅವಾರ್ಡ್ ಕೊಡ್ತಾರಲ್ಲ ಅದನ್ನ ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ. ಅದು ನನ್ನ ತಂದೆ ದುಂಬಾಲ್ ಬಿದ್ದು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರ ಶತಮಾನೋತ್ಸವಕ್ಕೆ ಮಾಡಿಸಿದ್ದು. ನಾನು ನಾಟಕ ಮಾಡಿದ್ದೆ ಅವಾಗ. ಸೊ ಈ ತರ ವಿಚಾರಗಳಲ್ಲಿ ಎಲ್ಲ ಮಾಡಿರೋದು. ನನ್ನ ತಂದೆ ಹೋದ್ಮೇಲೆ ಅವರ ಹೆಸರು ಇಡೋದಕ್ಕೆ ಆಗಿಲ್ಲ ಅಂತಂದಾಗ ನಾನು ನಮ್ಮ ಅಮ್ಮನ್ಗಂದೆ, ಅಮ್ಮ ಇನ್ನು ನಮ್ಮ ಅಪ್ಪನ ಹೆಸರು ಉಳಿಸಿ, ನಮ್ಮ ಅಪ್ಪನ ಹೆಸರು ಇಡಿ ಅಂತ ಕೇಳೋದು ಬೇಡ, ನಾನ್ ಮಾಡ್ತೀನಿ ಅಂದ್ಬಿಟ್ಟು ಲೋಕೇಶ್ ಪ್ರೊಡಕ್ಷನ್ಸ್ ಮಾಡಿದೆ. ನಮ್ಮ ಅಪ್ಪನ ಹೆಸರೇ ಮಾಡಿದೆ. ನಾನ್ ದುಡಿಯೋದು ಬೇಡ, ನಮ್ಮ ಅಪ್ಪ ದುಡಿಲಿ ಅಂತ. ಲೋಕೇಶ್ ಪ್ರೊಡಕ್ಷನ್ಸ್ ದುಡ್ದಿರೋದು ಇವತ್ತು. ಆಮೇಲೆ ಲೋಕೇಶ್ ಪ್ರೊಡಕ್ಷನ್ಸ್ ಸಪ್ತಸಾಗರದ ಆಚೆ ಹೋಗಿ ಸನ್ಮಾನ ಮಾಡಿಸ್ಕೊಂಡ್ ಬಂದಿದೆ. ಆಸ್ಟ್ರೇಲಿಯಾದಲ್ಲಿ ಕರೆದು ನಮ್ಮನ್ನ ವಿಜೃಂಭಣೆಯಿಂದ ಆಚರಿಸಿದ್ರು. ಲಂಡನ್ ಕರೆದು ನನ್ನ ಆನರ್ ಮಾಡಿದ್ರು. ಕತಾರ್ ಕರೆದ್ಬಿಟ್ಟು ನನಗೆ ಬಿರುದು ಕೊಟ್ರು, ಅಭಿನಯ ಚಕ್ರವರ್ತಿ. ಇದೇನದು ಅಭಿನಯ ಏನದು ಅಲ್ಲಿ ಭಿನ್ನವತ್ತಾಳೆ ಇದೆ ನೋಡೋದ್ರಲ್ಲಿ. ಈ ತರದೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ಇನ್ನೇನ್ ಬೇಕು ಸರ್ ನನಗೆ. ದುಬೈ ಕರೆಸ್ತಾರೆ, ನನ್ಗೊಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಲ್ಲಿರೋರೆಲ್ಲ ನನ್ನ ಒಂದು ಅಷ್ಟು ವೆಲ್ಕಮ್ ಮಾಡ್ತಾರೆ. ಆಮೇಲೆ ಇಷ್ಟೆಲ್ಲ ಬಂದಿರೋದು ಯಾರಿಂದ? ಯಾವ ರಸ್ತೆಗೆ ಹಿಡಿದಿದ್ರು ಪರವಾಗಿಲ್ಲ. ಲೋಕೇಶ್ ಪ್ರೊಡಕ್ಷನ್ ಶಾಶ್ವತವಾಗಿ ನಡ್ಕೊಂಡೋದ್ರೆ ರಸ್ತೆ ಅಲ್ಲ, ಅದು ಇಡೀ ಏರಿಯಾ ಗಿಟ್ಟಾಗಿ. ಬಟ್ ನನಗೆ ಅದ್ರ ಬಗ್ಗೆ ಇವತ್ತಿಗೂ ಆಕ್ಷೇಪ ಇದೆ. ಯಾರು ತಡಿತಾರೆ? ಯಾರು ತಡಿತಾರೆ ಅದನ್ನ? ಯಾವ್ದನ್ನ ತಡಿಯೋದು ಯಾರು? ಈ ಹೆಸರು ಇಡೋದಕ್ಕೆ ಅಲ್ಲೊಂದು ಕಮಿಟಿ ಇರ್ತದೆ ಸರ್. ಕಮಿಟಿ ಇದೆ, ಅಪ್ಲಿಕೇಶನ್ ಕೊಟ್ಟಾಯ್ತು, ರಿಕ್ವೆಸ್ಟ್ ಬಿಟ್ಟಾಯ್ತು, ಕೈ ಮುಗಿದಾಯ್ತು. ರಿಕ್ವೆಸ್ಟ್ ಮಾಡದೆ ಅದು ಬರ್ಬೇಕಾದ್ದು. ಹೌದು ಬರ್ಬೇಕು. ಇವಾಗ ಎಷ್ಟು ಸರ್ 25 ಅಲ್ಲ, 2004, 21 ವರ್ಷ ಆಯ್ತು ನನ್ನ ತಂದೆ ಹೋಗಿ. 21 ವರ್ಷ ಬೇಕಾ? 21 ವರ್ಷ. ನಾನು ಹೇಳೋದು ಅದು ಮಗನಾಗಿ ನನ್ನ ಜವಾಬ್ದಾರಿನ, ಅಥವಾ ನನ್ನ ತಂದೆ ಸಮಾಜಕ್ಕೆ ಒಬ್ಬ ಮಾದರಿ ಆಗಿದ್ದವರು. ಆಮೇಲೆ ಆರ್ಟಿಸ್ಟ್ಗಳು ಪಬ್ಲಿಕ್ ಪ್ರಾಪರ್ಟಿ ಸರ್. ಹೌದು, ನಾವು ಜನರಿಗೆ ಸೇರೋದು. ಹೌದು. ಸೊ ಇವಾಗ ಅದನ್ನ ಮಾಡ್ಬೇಕಾಗಿರೋದು ಯಾರು? ಯಾವ್ದಾದ್ರು ಒಂದು ಈ ಬಗ್ಗೆ ಏನ್ ಹೇಳಿ ನಾನು. ಆರ್ಟಿಸ್ಟ್ ಅಸೋಸಿಯೇಷನ್ ಇರ್ಬೋದು, ನಮ್ಮಲ್ಲಿ ಎಲ್ಲಾನು ಇದೆ. ಇಲ್ಲ ಸರ್, ನಾನು ಯಾರು ಲೆಟರ್ ಕೊಟ್ಟಿಲ್ಲ, ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ನನಗೆ ಗೊತ್ತಿರುವಂತಹ ಪೊಲಿಟಿಕಲ್ ಫ್ರೆಂಡ್ಸ್ ಎಲ್ಲಾರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕ್ರಿ ನಂಗೆ ಮುಂಚೆ ಹೇಳಿಲ್ಲ, ಮಾಡ್ತೀನಿ ರೀ, ಮುಂದಕ್ಕೆ ಹೋಗಿ. ನಾನು ಅದನ್ನೇ ಕೇಳ್ತಾ ಇರೋದು. ನಾನು ಹೋಗ್ಬಿಟ್ಟು ಕದಾ ತಟ್ಬಿಟ್ಟು ಸರ್ ನಮ್ಮ ಅಪ್ಪನೇ ಅದು ಹೇಳಲೇಬೇಕಾಗಿಲ್ಲ ಅಲ್ವಾ? ಅವ್ರು ಯೋಚನೆ ಮಾಡ್ಕೊಂಡು ಮಾಡ್ಬೇಕಾದ್ರೆ ಅವ್ರ ಸಾಧನೆ ಅಂತದ್ದು ಆಗಿಲ್ಲ. ತೇರಾ ಏರಿಯಾ ಬರ್ದಂಗೆ ಲೋಕೇಶ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ. ಹೆಸರಿಡ್ರೆ ಗೊತ್ತಾಗ್ಲಿ ಜನರಿಗೆ. ಲೋಕೇಶ್ ಅಂದ್ರೆ ಯಾರು? ಯಾರೋ ಒಬ್ರು ಓದ್ಬೋದು ಲೋಕೇಶ್ ಮುಖ್ಯ ರಸ್ತೆ, ಯಾರೋ ಒಬ್ರು ಮಗು ಕೇಳ್ಬೋದು, ಗೊತ್ತಿರಲ್ಲ ಯಾರಿದು ಲೋಕೇಶ್ ಅಂದಾಗ ಒಳ್ಳೆ ಆರ್ಟಿಸ್ಟ್ ಅಂದ್ರೆ ತಲೆಯಲ್ಲಿ ಕೂರುತ್ತೆ. ಅದಕ್ಕೆ ತಾನೇ ಹೆಸರಿಡೋದು. ಆಗಿಲ್ಲ ನೋಡಿ. ಎನಿವೇಸ್ ಅದೇ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಇನ್ ಯಾರನ್ನೂ ಕೇಳ್ಕೊಬೇಡ, ಬೇಕಾಗಿಲ್ಲ. ಲೋಕೇಶ್ ಪ್ರೊಡಕ್ಷನ್ಸ್ ಮೆರೆಸುತ್ತೆ ಜನರನ್ನ ಅಂತ. ಮೆರಿತಾ ಇದೆಯಲ್ಲ, ಮಾಡ್ಕೊಂಡು ಹೋಗೋಣ, ತೊಂದರೆ ಏನಿಲ್ಲ. ಈ ದೇಹ ದಾನ ಮಾಡಿದ್ದು ಅಪ್ಪ ನೀವು ಎಲ್ಲರೂ ಮಾಡ್ಕೊಂಡಿದ್ದೀರಿ, ನಾನು ಮಾಡ್ಕೊಂಡಿದ್ದೆ, ನಮ್ಮ ಫ್ಯಾಮಿಲಿಯಿಂದ ಮಾಡ್ಕೊಂಡಿದ್ದೆ. ಒಂದು ದಿವಸ ವೀರೇಶ್, ನಮ್ಮ KM ವೀರೇಶ್ ನನ್ನನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ರಾಮಯ್ಯ ಹಾಸ್ಪಿಟ್ಲ್. ಅದು ಹೇಗೆ ಅಂತ ಗೊತ್ತಿಲ್ಲ, ಅದರೊಳಗೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ನೋಡಿದರೆ ಅದು ಇದೆಲ್ಲ ಇಟ್ಟಿರೋದು ನೋಡಿ ಗಾಬರಿ ಆಯ್ತು. ಅಲ್ಲಿ ಯಾವುದು ಗುರುತು ಸಿಗಲ್ಲ, ಪೂರ್ತಿ ಇದು ಮಾಡಿರ್ತಾರೆ, ಅದೊಂದು ಸೊಲ್ಯೂಷನ್ ಎಲ್ಲ ಹಾಕಿರ್ತಾರೆ. ಅದು ನೋಡ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಇನ್ನೊಂದ್ಸಲ ಹೋದಾಗ ಅಲ್ಲಿ ಇದರಲ್ಲಿ ಟೇಬಲ್ ಮೇಲೆ ನೋಡಿದೆ. ಅದು ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಅದೇ ಗೊತ್ತಿಲ್ಲ. ಟೇಬಲ್ ಮೇಲೆ ನೋಡಿದೆ, ಅದು ಗುರುತು ಸಿಗ್ತಾ ಇರಲಿಲ್ಲ. ಈ ದಾನ ಅಲ್ಲಿಂದಲೇ ಬಂತ ನಿಮ್ಮ ಫ್ಯಾಮಿಲಿಗೆ? ಇಲ್ಲ, ದಟ್ ಆ ಕತೆ ನಿಮ್ಗೆ ಗೊತ್ತಿರ್ಬೋದು. ಬಟ್ ಏನಂದ್ರೆ ಒಂದಿನ ಪೇಪರ್ ಓದ್ತಾ ಇರ್ತಾರೆ ನಮ್ಮ ತಂದೆ. ಪೇಪರ್ ಓದ್ತಾ ಇರ್ಬೇಕಾದ್ರೆ ಶವಗಳ್ಳತನದ ಬಗ್ಗೆ ಒಂದು ಆರ್ಟಿಕಲ್. ಅದೇನು ಅಂದ್ರೆ ಯಾರಾದ್ರು ತೀರೋಗಿದ್ರೆ ಬಂದು ಗುಂಡಿ ತೋಡ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾರೆ. ಮತ್ತೆ ಯಾರು ಬಂದು ನೋಡ್ತಾ ಇದ್ರು ಅದನ್ನ? ನಮ್ಮ ನಂಬಿಕೆ ಅವ್ರ ಮಣ್ಣಲ್ಲಿ ಮಣ್ಣಾಗ. ಅದು ರಾತ್ರಿ ಅದನ್ನ ಬಂದ್ಬಿಟ್ಟು ಇದನ್ನ ತೆಗೆದ್ಬಿಟ್ಟು, ಹೆಣ ತೆಗೆದ್ಬಿಟ್ಟು ಅದನ್ನ ತಗೊಂಡೋಗಿ ಮೆಡಿಕಲ್ ಇದಕ್ಕೆ ಸ್ಟಡೀಸ್ಗೆ ಮಾರುವಂತ ಒಂದು ದಂಧೆ ಈ ತರ ನಡೀತಾ ಇತ್ತು ಅಂತ ಒಂದು ಆರ್ಟಿಕಲ್ ಬಂತು. ಸೊ ಆವಾಗ ನಮ್ಮಪ್ಪ ತೋರುತ್ತೇರಿ ಮನುಷ್ಯ ಸತ್ ಮೇಲೂ ಬಿಡಲ್ವಾ, ಇಷ್ಟು ದರಿದ್ರನ ಅಂದ್ಬಿಟ್ಟು ಅವತ್ತು ಡಿಸೈಡ್ ಮಾಡಿ ನಮ್ಮ ಅಕ್ಕನ ಕೂರಿಸ್ಕೊಂಡು ಲೆಟರ್ ಬರುತ್ತಾರೆ. ನಮ್ಮ ಅಕ್ಕನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಬರೆದ್ಬಿಟ್ಟು ಅವ್ರು ರುಜು ಹಾಕಿಟ್ಟಿರ್ತಾರೆ.
ಅಂದರೆ ನಾನು ತೀರ್ಕೊಂಡ್ಮೇಲೆ ನನ್ನ ಸ್ವಇಚ್ಛೆಯಿಂದ ನಾನು ನನ್ನ ದೇಹವನ್ನು ದಾನ ಮಾಡ್ತಾ ಇದ್ದೀನಿ ಅಂತ ಒಂದು ಲೆಟರ್ ಬರೆದಿಟ್ಟು ಅದು ನಮ್ಮ ಅಕ್ಕನೇ ಬರೀತಾಳೆ, ಅವರು ಅದಕ್ಕೆ ಸಹಿ ಹಾಕಿ ಇಟ್ಟಿರ್ತಾರೆ. ಆಮೇಲೆ ನನ್ನ ತಂದೆಗೆ ಒಂದು ಚೂರು ಆರೋಗ್ಯ ಹಾಳಾಗೋದಕ್ಕೆ ಶುರು ಆದಾಗ ಹೋಗೋದು ಬರೋದು ಹಾಸ್ಪಿಟ್ಲ್ಗೆ ಕಾಮನ್ ಆಗೋಯ್ತು. ಒಂದು 4 ದಿನ ಮನೇಲಿದ್ರೆ 2 ದಿನ ಹಾಸ್ಪಿಟ್ಲು, 4 ದಿನ ಹಾಸ್ಪಿಟ್ಲಲ್ಲಿ ಇದ್ರೆ 2 ದಿನ ಮನೆ, ಹಿಂಗೆ ಹೋಗೋದು ಬರೋದು ಏರುಪೇರುಗಳು ಜಾಸ್ತಿ ಆಗ್ತಾ ಹೋಯ್ತು. ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅದೇನೋ ಒಂಥರ ಬೇರೆನೇ ಒಂದು ಕಳೆ ಇತ್ತು ನಮ್ಮ ಅಪ್ಪನಿಗೆ. ಹಿ ಲುಕ್ಡ್ ಡಿಫ್ರೆಂಟ್ ಆ್ಯಂಡ್ ಇಟ್ ಬಿಕೇಮ್ ವೆರಿ ಸೀರಿಯಸ್. ವೆಂಟಿಲೇಟರ್ಗೆ ಹೋಗಿದ್ದು ಅದು ಇದೆಲ್ಲ ನನಗೆ ಸ್ಟ್ರೈಕ್ ಆಯಿತು. ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಯಾರು ಕೇಳಿದ್ರು ಅಫ್ಕೋರ್ಸ್ ಡಾಕ್ಟರ್ಸ್ ಆರ್ ಡೂಯಿಂಗ್ ದ ಜಾಬ್, ಬಟ್ ನಾನು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೇಳಿದೆ, ಐ ವಾಂಟ್ ಬಾಡಿ ಡೊನೇಷನ್ ಫಾರ್ಮ್. ವಾಟ್ ಆರ್ ಯು ಡೂಯಿಂಗ್? ನೋ ವಿ ಆರ್ ಸ್ಟಿಲ್ ಟ್ರೈಂಗ್. ಸರಿ ಡಾಕ್ಟರ್, ಪ್ರಾಕ್ಟಿಕಲಾಗಿ ಮಾತಾಡೋಣ. ಅಕಸ್ಮಾತು ನನ್ನ ತಂದೆ ಸರಿ ಹೋಗಿ ಮನೆಗೆ ಬಂದರೆ ಇದು ನಿಮ್ಮ ಮುಂದೆ ಹರಿದಾಗ್ತೀನಿ, ಅದಕ್ಕೆ ಒಂದು ಕಾಗದ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವ್ರ ಕೊನೆ ಆಸೆನ ನಾನು ಈಡೇರಿಸದೆ ಬಿಡೋದಕ್ಕಾಗಲ್ಲ. ಐ ವಿಲ್ ಡೂ ದ ಫಾರ್ಮಾಲಿಟೀಸ್ ಆ್ಯಂಡ್ ಕೀಪ್ ಇಟ್ ರೆಡಿ, ದೆನ್ ವಿಲ್ ಸಿ. ಅಲ್ಲಿಗೆ ಒಂದು ಸ್ವಲ್ಪ ಕಮೋಷನ್ ಜಾಸ್ತಿ ಆಯಿತು. ICU ಒಳಗೆ ಹೋಗೋದು ಹೋಗೋದು. ಐ ಕುಡ್ ಸೆನ್ಸ್ ಸಮಥಿಂಗ್ ವಾಸ್ ರಾಂಗ್, ಬಟ್ ಐ ಹ್ಯಾಡ್ ಟು ಸ್ಟೇ ಸ್ಟ್ರಾಂಗ್. ನಾನು ಹೋಗಿ ಫಸ್ಟು ನಮ್ಮ ಅಕ್ಕನ ಹತ್ರ ಸೈನ್ ಹಾಕ್ಸಿದೆ. ಅವಳು ಅಳ್ತಾ ಇದ್ದಾಳೆ, ಸೈನ್ ಹಾಕು. ಏನಕ್ಕೆ? ಸೈನ್ ಹಾಕು. ಏನಕ್ಕೆ? ಸೈನ್ ಹಾಕೋ. ಟೋನ್ ಚೇಂಜ್ ಹಾಕಿದ್ಲು. ಅಮ್ಮನ ಹತ್ರ ಹೋದೆ, ಅಮ್ಮ ಸೈನ್ ಹಾಕು. ಏನಿದು? ಸೈನ್ ಹಾಕು. ಓ ಅದಕ್ಕಾ? ಅದಕ್ಕೆ ಸೈನ್ ಹಾಕಿ ತೊಗೊಂಬಂದು ಇಟ್ಕೊಂಡೆ. ಮಧ್ಯಾಹ್ನ 1:43 1:43 ಸಮಥಿಂಗ್ ಲೈಕ್ ದಟ್. ಹಿ ವಾಸ್ ಡಿಕ್ಲೇರ್ಡ್ ನೋ ಮೋರ್. ಐ ಸೆಡ್ ಓಕೆ. ಆಕ್ರಂದನ ಶುರು ಆಯಿತು, ಬಟ್ ಐ ಹ್ಯಾಡ್ ಟು ಸ್ಟೇ ಸ್ಟ್ರಾಂಗ್. ಐ ಹ್ಯಾಡ್ ಟು ಟೇಕ್ ಡಿಸಿಷನ್ಸ್. ಐ ವಾಸ್ ವೆರಿ ಯಂಗ್ ದಟ್ ಟೈಮ್, 23-24 ವರ್ಷ. ದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ನಾವಿಬ್ರು ಅನ್ಕೊಂಡಿರೋದು ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ಇಂಡಸ್ಟ್ರಿಗೆ ನಾವು ಮಾಡುವಂತಹ ಒಂದು ಜವಾಬ್ದಾರಿ, ಒಂದು ಕರ್ತವ್ಯ. ಅದು ದಾನ ಅಂತ ಹೇಳಲೇಬಾರ್ದು ಸರ್. ದಾನ ಅನ್ನೋದು ತುಂಬಾ ದೊಡ್ಡ ಪದ. ಅದನ್ನ ಮಾಡೋರು ದೊಡ್ಡವ್ರು ನಾವಲ್ಲ. ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮ ಕೈಲಾದಷ್ಟು ಮಾಡ್ತೀವಿ ಸರ್. ಸೊ ಹಾಗಾಗಿ ಮಾಡಬೇಕು. ಬಟ್ ವಾಟ್ ಐ ಟೋಟಲಿ ಬಿಲೀವ್ ಇನ್, ವೆನ್ ಯು ಆರ್ ಡೂಯಿಂಗ್ ಚಾರಿಟಿ, ಲೀವ್ ಯುವರ್ ಕ್ಯಾಮ್ರಾಸ್ ಎಟ್ ಹೋಮ್. ಕ್ಯಾಮ್ರಾಗೋಸ್ಕರ ಚಾರಿಟಿ ಮಾಡಬಾರ್ದು, ಅಥವಾ ಇನ್ನೊಂದಕ್ಕೋಸ್ಕರ ಚಾರಿಟಿ ಮಾಡೋಣ. ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ಚಾರಿಟಿ ಅಂತಲೂ ಕರೆಯಲ್ಲ ನಾನು ಅದನ್ನು. ನನ್ನ ಜವಾಬ್ದಾರಿ, ನನ್ನ ಫ್ಯಾಮಿಲಿಯ ಜವಾಬ್ದಾರಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ.